ಎಷ್ಟೊಂದು ಸಲ ಪ್ರೆಗ್ನೆನ್ಸಿ ಆದಾಗ 9 ತಿಂಗಳು ಸ್ಮೂತಾಗಿ ಹೋಗೋದಿಲ್ಲ. ಕೆಲವರಿಗೆ 6 ವಾರದಲ್ಲಿ ಪ್ರೆಗ್ನೆನ್ಸಿ ಆದಾಗಲೇ ಬ್ಲೀಡಿಂಗ್ ಆಗುತ್ತೆ. ಅವಾಗ ಭಯ ಆಗುತ್ತೆ, ಏನಾಗುತ್ತೆ, ಅಯ್ಯೋ ನಂದು ಇಷ್ಟೊಂದು ವರ್ಷದಿಂದ ಆಗಿದೆ ಮಗು, ಈ ಥರ ಆದರೆ ಎಲ್ಲಿ ನನ್ನ ಅಬಾರ್ಷನ್ ಆಗುತ್ತೆ ಅಂತ. ಇನ್ನು ಕೆಲವರಿಗೆಲ್ಲ ಮದುವೆ ಆಗಿ ಎಷ್ಟೋ ವರ್ಷದ ಬಳಿಕ IVF ಇಂದನೂ ಪ್ರೆಗ್ನೆನ್ಸಿ ಆಗುತ್ತೆ, ಅಥವಾ ರಿಪೀಟೆಡಾಗಿ ಅಬಾರ್ಷನ್ ಆಗಿರೋ ಪೇಷಂಟ್ಸ್ ಅಂತೂ ತುಂಬ ಭಯದಲ್ಲಿರ್ತಾರೆ. ಮಗು ಆದ ತಕ್ಷಣ ಎಷ್ಟು ಕಾಜುಕಾಗಿರುತ್ತೆ ಅಂದರೆ 9 ತಿಂಗಳು ಎಲ್ಲೂ ನಡೆದಾಡ್ದೇ ಹಾಗೆ ಇರ್ತಾರೆ, ಅಷ್ಟು ಭಯ ಭೀತಿ ಇರುತ್ತೆ. ಅದಕ್ಕೆ ಈ ರಕ್ತಸ್ರಾವ ಪ್ರೆಗ್ನೆನ್ಸಿ ಆದಾಗ ಎಷ್ಟು ಮಟ್ಟಿಗೆ ಇಂಪಾರ್ಟೆಂಟು, ನಾವು ಏನು ಗಮನವಿಟ್ಟು ತಿಳ್ಕೊಬೇಕು ಅದರ ಬಗ್ಗೆ, ಮತ್ತು ಹೇಗೆ ಕಾಳಜಿ ವಹಿಸಬೇಕು, ಮತ್ತು ಹೇಗೆ ಡಾಕ್ಟ್ರನ್ನ ಕಾಣಬೇಕಾ ಇಲ್ವಾ, ನಾವೇ ಟ್ರೀಟ್ಮೆಂಟ್ ತೊಗೋಬೇಕಾ, ಡಾಕ್ಟ್ರನ್ನ ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಫಾಲೋ ಮಾಡಬೇಕಂತ ಡಿಸ್ಕಸ್ ಮಾಡೋಣ. ಅಂದರೆ ಪ್ರೆಗ್ನೆನ್ಸಿ ಆದಾಗ ಯೂರಿನ್ ಟೆಸ್ಟ್ ಪಾಸಿಟಿವ್ ಬಂದ ತಕ್ಷಣವೇ ನೀವು ಡಾಕ್ಟ್ರನ್ನ ಕಾಣಬೇಕು. ಕಂಡಾಗ ಡಾಕ್ಟ್ರ್ ಏನು ಮಾಡ್ತಾರೆ, ಬ್ಲಡ್ ಟೆಸ್ಟ್ ಮಾಡ್ತಾರೆ, ಬೀಟಾ ಸಿಜಿ ಅಂತ ಮಾಡ್ತೀವಿ. ಅದು ನೋಡಿಕೊಂಡು ಅದು 1 ವಾರ ಆದ ಬಳಿಕ ನಿಮಗೆ ಸ್ಕ್ಯಾನಿಂಗ್ ಮಾಡಿಬಿಟ್ಟು ಕನ್ಫರ್ಮ್ ಮಾಡ್ತೀವಿ ಪ್ರೆಗ್ನೆನ್ಸಿ ಯುಟ್ರಸ್ದಲ್ಲಿ ಇದೆಯಾ ಅಥವಾ ಆಚೆ ಇದೆಯಾ ಅಂತ. ಇದು ಗಮನವಿಟ್ಟು ತಿಳ್ಕೊಳ್ಳೋಂಥ ವಿಷಯ. ಎಷ್ಟೊಂದು ಸಲ ಪ್ರೆಗ್ನೆನ್ಸಿ ಆದಾಗ ಯೂರಿನ್ ಟೆಸ್ಟ್ ಪಾಸಿಟಿವ್ ಆದಾಗ ಸುಮ್ಮನೆ ಮನೇಲಿ ಇರ್ತಾರೆ, ಆಮೇಲೆ 2 ತಿಂಗಳು ಆದಬೇಕೇ ಬರ್ತಾರೆ ಬ್ಲೀಡಿಂಗ್ ಆದಾಗ ಅಥವಾ ಪೇಯ್ನ್ ಬಂದಾಗ, ಅದು ತುಂಬ ಸಮಸ್ಯೆ ಉಂಟಾಗುತ್ತೆ. ಆ ಥರ ನೀವು ಯಾವತ್ತೂ ಮಾಡೋಕ್ಕೆ ಹೋಗ್ಬಾರ್ದು. ಯಾಕೆಂದರೆ ಎಷ್ಟೊಂದು ಸಲ ಪ್ರೆಗ್ನೆನ್ಸಿ ಆದಾಗ ಮಗು ಬೆಳವಣಿಗೆ ಆಗೋದು ಗರ್ಭದಲ್ಲಿ ಇಲ್ಲದೆ ಇರೋದು ಹೊರಗಡೆ ಇರುತ್ತೆ, ಅದಕ್ಕೆ ಎಕ್ಟಿಪಿಕ್ ಪ್ರೆಗ್ನೆನ್ಸಿ ಅಂತಾರೆ. ಆ ಪ್ರೆಗ್ನೆನ್ಸಿಯನ್ನು ಬೇಗನೆ ಕಂಡುಹಿಡಿಯೋದಕ್ಕೆ ನೀವು ಡಾಕ್ಟ್ರನ್ನ ಕಂಡ್ರೆ ಮಾತ್ರ ಹೆಲ್ಪ್ ಆಗುತ್ತೆ. ಹಾಗೆ ನೀವು ಮನೇಲಿದ್ದರೆ ಆ ಎಕ್ಟಿಪಿಕ್ ಪ್ರೆಗ್ನೆನ್ಸಿ ಅನ್ನೋದು ಟ್ಯೂಬಲ್ಲಿ ಬೆಳೀತಾ ಬೆಳೀತಾ ಹೋಗಿ ಒಂದು ದಿವಸ ಒಡೆದಾಗ ನಿಮಗೆ ತುಂಬ ಪೇಯ್ನ್ ಆಗಿ ಶಾಕಲ್ಲಿದ್ದಾಗ ಡಾಕ್ಟ್ರನ್ನ ಕಂಡ್ರೆ ತುಂಬ ಕಷ್ಟ ಆಗುತ್ತೆ. ಅದಕ್ಕೇ ಯಾವತ್ತೂ ಅಷ್ಟೇ ಯೂರಿನ್ ಟೆಸ್ಟ್ ಪಾಸಿಟಿವ್ ಬಂದ ತಕ್ಷಣ ನೀವು ಡಾಕ್ಟ್ರನ್ನ ಮೀಟ್ ಮಾಡಿ ಅದನ್ನು ಕನ್ಫರ್ಮ್ ಮಾಡ್ಕೊಳ್ತಾರೆ, ಬೀಟಾ ಸಿಜಿ ಮಾಡ್ಕೊಂಡ್ಬಿಟ್ಟು, ಅಥವಾ ಸ್ಕ್ಯಾನಿಂಗ್ ಮಾಡ್ತಾರೆ 1 ವಾರ ಆಗಿದ್ದರೆ. ಆಮೇಲೆ ಗರ್ಭಚೀಲದಲ್ಲಿ ಇದೆಯಾ ಹೊರಗಡೆ ಇದೆಯಾ, ಎಷ್ಟು ಸಾಕಿದೆ ಅಂದರೆ 1 ಇದೆಯಾ 2 ಇದೆಯಾ, ಒಂದೊಂದ್ಸಲ ಏನಾಗ್ತದೆ ಗರ್ಭಚೀಲ ಹೊರಭಾಗದಲ್ಲಿ ಅಂದರೆ ಗರ್ಭನಾಳದಲ್ಲಿ ಇರುತ್ತೆ, ಫೆಲೋಪಿಯನ್ ಟ್ಯೂಬಲ್ ಇರ್ಬೋದು, ಅಥವಾ ಓವರಿನ್ ಪ್ರೆಗ್ನೆನ್ಸಿ ಇರ್ಬೋದು, ಅಥವಾ ಕಾಣಿಸದೇ ಇರ್ಬೋದು. ಮತ್ತೆ ಡಾಕ್ಟರ್ ಹೇಳ್ತಾರೆ ಇಲ್ಲ ನಮಗೆ ಈ ಥರ ಕಾಣಿಸಿಲ್ಲ, ಇನ್ನೂ 1 ವಾರ 2 ವಾರ ಬಿಟ್ಕೊಂಡ್ಬನ್ನಿ ಅಂತ. ಅಂದ್ರೇನು ಅರ್ಥ, ನೀವು ಆಲ್ವೇಸ್ ಡಾಕ್ಟರ್ ವಿಜಿಲೆನ್ಸಲ್ಲಿ ಇರಬೇಕು, ಎಲ್ಲೂ ಆಚೆ ಹೋಗ್ಬಾರ್ದು ಡಾಕ್ಟರ್ ಪರ್ಮಿಷನ್ ಇದ್ದೇನೆ. ಅಂದ್ರೇನು ಮನೇಲೇ ಇರಬೇಕು, ಲಾಂಗ್ ಜರ್ನಿ ಮಾಡಬಾರ್ದು. ಇಂಥ ಸಮಸ್ಯೆಗಳು ತುಂಬ ಉತ್ಪತ್ತಿ ಆಗುತ್ತವೆ. ಬಟ್ ಎಷ್ಟೊಂದು ಸಲ ಪ್ರೆಗ್ನೆನ್ಸಿ ಕನ್ಫರ್ಮ್ ಮಾಡ್ತೀವಿ, ಸ್ಕ್ಯಾನಿಂಗಲ್ಲಿದೆ ಅಂದರೆ ಯೂಟ್ರಸ್ ಒಳಗಡೆ ಇದೆ ಚೆನ್ನಾಗಿದೆ ಅಂತ ಹೇಳ್ತೀವಿ, ಮನೆಗೆ ಹೋಗ್ತಾರೆ ಖುಷಿಯಾಗಿ, ಮಾತ್ರೆ ಎಲ್ಲ ಕೊಡ್ತೀವಿ, ಸಪೋರ್ಟಿವ್ ಮೆಡಿಸಿನ್ಸ್ ಎಲ್ಲ ಕೊಡ್ತೀವಿ. ಬಟ್ ಹೋಗಿ 1 ವಾರ ಆದ ಬಳಿಕ ಮತ್ತೆ ಅವರಿಗೆ ಸ್ಪಾಟಿಂಗ್ ಬರುತ್ತೆ, ಬ್ಲೀಡಿಂಗ್ ಬರುತ್ತೆ, ಅದು ಮಾತ್ರ ಭಯ ಆಗುತ್ತೆ. ಇದಕ್ಕೆ ಈ ತರಹ ಫಸ್ಟ್ ಟ್ರೈಮೆಸ್ಟರ್ ಪ್ರೆಗ್ನೆನ್ಸಿ ಏನಂದರೆ ಬ್ಲೀಡಿಂಗ್ ಆಗುತ್ತಲ್ಲ, ಅದಕ್ಕೆ ಕಾರಣಗಳಿದೆ. ಒಂದು ಕಾರಣ ಅಂದರೆ ಅವರಿಗೆ ರಿಪೀಟೆಡಾಗಿ ಅಬಾರ್ಷನ್ ಆಗೋ ಚಾನ್ಸ್ ಜಾಸ್ತಿ ಇರುತ್ತೆ. ಕೆಲವರಿಗೆಲ್ಲ ಬ್ಲಡ್ಡಲ್ಲಿ ದೋಷ ಇದ್ದರೆ, ಅಥವಾ ಹಾರ್ಮೋನ್ ದೋಷ ಇದ್ದರೆ, ಅಥವಾ ಜೆನೆಟಿಕಲಿ ಡಿಫೆಕ್ಟ್ ಇದ್ದರೆ, ಅಥವಾ ಗರ್ಭದಲ್ಲಿ ಭಾಗ ತುಂಬ ಚಿಕ್ಕದಿದ್ದರೆ, ಅಥವಾ ಗರ್ಭದಲ್ಲಿ ಹೊರೆ ಥರ ಇದ್ದರೆ, ಸೆಪ್ಟಮ್ ಇದ್ದರೆ, ಇದಕ್ಕೆಲ್ಲ ಕಾರಣ ಉಂಟಾಗುತ್ತೆ. ಬಟ್ ಅದನ್ನು ನಾವು ಮುಂಚೆನೇ ಕಂಡುಹಿಡಿತೀವಿ. ಯಾಕೆಂದರೆ ನೀವು ಪ್ರೆಗ್ನೆನ್ಸಿ ಆಗಿದ ಮುಂಚೆನೇ ಇದೆಲ್ಲ ಚೆಕ್ ಮಾಡಿ 3D ಸ್ಕ್ಯಾನಿಂಗ್ ಮಾಡಿ ನಾವು ಕನ್ಫರ್ಮ್ ಮಾಡಿ ಆಮೇಲೆ ಮಾಡ್ತೀವಿ. ಬಟ್ ಎಷ್ಟೊಂದು ಸಲ ನಾವು ಬ್ಲಡ್ ಚೆಕಪ್ ಅನ್ನೋದು ಯಾರಿಗೂ ಮಾಡಲ್ಲ, ತುಂಬ ಕಡಿಮೆ ಮಾಡ್ತೀವಿ. ಅಂದರೆ ಏನು, ರಿಪೀಟೆಡಾಗಿ ಅಬಾರ್ಷನ್ ಆದವ್ರಿಗೆ ಮಾತ್ರ ಬ್ಲಡ್ ಚೆಕಪ್ ಮಾಡ್ತೀವಿ. ಅಂದರೆ ಏನರ್ಥ, ಈಗ 2 ಸಲ 3 ಸಲ ಅಬಾರ್ಷನ್ ಆಗಿದ್ದವ್ರಿಗೆ ಥೊರೋವಾಗಿ ಟೆಸ್ಟ್ ಮಾಡ್ತಾ ಹೋಗ್ತೀವಿ. ಅಂಥವ್ರಿಗೆ ನಾವು ಕಂಡುಹಿಡಿತೀವಿ ಇದು ಯಾಕೆ ಆಗ್ತಾಯಿದೆ, ಇದು ಬ್ಲೀಡಿಂಗ್ ಆಗುತ್ತೆ ಮುಂದೆ, ನಾವು ಇದಕ್ಕೇನು ಸಪೋರ್ಟಿವ್ ಟ್ರೀಟ್ಮೆಂಟ್ ಕೊಡಬೇಕು, ಅವ್ರಿಗೇನು ವಾರ್ನಿಂಗ್ ಕೊಡಬೇಕು, ನಾವು ಹೇಗಿರಬೇಕು ಅಂತ ಹೇಳಬೇಕು, ಏನು ತಿನ್ನಬೇಕು ಅಂತ ಎಲ್ಲ ಇನ್ಸ್ಟ್ರಕ್ಷನ್ ಕೊಡ್ತೀವಿ. ಬಟ್ ಈಗ ಫಸ್ಟ್ ಟೈಮ್ ಆದವರಿಗೆಲ್ಲ ಪ್ರೆಗ್ನೆನ್ಸಿ ಆಗಿರ್ತಾರೆ, ಪಾಪ ಅವ್ರಿಗೂ ಕೆಲವೊಂದು ಸಲ ಬ್ಲೀಡಿಂಗ್ ಆಗ್ತಾ ಹೋಗುತ್ತೆ. ಎಲ್ಲ ಪೇಷಂಟ್ಸ್ಗೂ ಬ್ಲೀಡಿಂಗ್ ಆದರೆ ಭಯ ಪಡಬೇಡಿ, ಅದಕ್ಕೆ ಸೂಕ್ತವಾಗಿ ಡಾಕ್ಟ್ರನ್ನ ಕಾಣಬೇಕು. ಇಮ್ಮಿಡಿಯೇಟ್ ಡಾಕ್ಟ್ರ್ ಬಂದು ಸ್ಕ್ಯಾನಿಂಗ್ ಮಾಡ್ತಾರೆ. ಸ್ಕ್ಯಾನಿಂಗ್ ಮಾಡಿದಾಗ ಸ್ಯಾಕು ನೋಡ್ತಾರೆ, ಸೈಜ್ ಆಫ್ ದಿ ಬೇಬಿ ನೋಡ್ತಾರೆ, ಹಾರ್ಟ್ ಬೀಟ್ ನೋಡ್ತೀವಿ, ಮತ್ತು ಆ ಸುತ್ತಲೂ ಇರುವ ಡೆಸಿಡ್ಯೂಯಲ್ ರಿಯಾಕ್ಷನ್ಸ್ ಅಂತ ನೋಡ್ತೀವಿ. ಅದನ್ನು ನೋಡಿದಾಗ ನಮಗೆ ಅಲ್ಲಿ ಏನಾದರೂ ಬ್ಲೀಡಿಂಗ್ ಇದೆಯಾ, ರೆಟ್ರೋ ಪ್ರೆಸೆಂಟ್ ಕ್ಲಾಟ್ ಅಂತೀವಿ. ಎಸೆನ್ಷಿಯಲಿ ಸ್ವಲ್ಪ ಬ್ಲೀಡಿಂಗ್ ಆಗಿ ಸ್ಟಾಪ್ ಆಗುತ್ತೆ. ಬಟ್ ತುಂಬ ಜಾಸ್ತಿ ಆದರೆ ಅದು ಬ್ಲೀಡಿಂಗ್ ಬರ್ತಾನೆ ಹೋಗುತ್ತೆ, ಕ್ಲಾಟ್ ಕಟ್ ಹೋಗುತ್ತೆ. ಸಮ್ಟೈಮ್ಸ್ ಎಲ್ಲ ಆ ಸಾಕಿರೋದು ಕಂಪ್ಲೀಟಾಗಿ ಆಚೆ ಹೋಗ್ಬಿಡುತ್ತೆ. ಅದನ್ನು ಪ್ರಿವೆಂಟ್ ಮಾಡಬೇಕು. ನಮಗೆ ಕಂಪ್ಲೀಟ್ ಅಬಾರ್ಷನ್ ಆಗೋದನ್ನು ಪ್ರಿವೆಂಟ್ ಮಾಡೋಕ್ಕೆ ನೀವು ಡಾಕ್ಟರ್ ಮೀಟ್ ಮಾಡಬೇಕು. ಇದೊಂದು ವಿಷಯ. ರಿಪೀಟೆಡಾಗಿ ಬರ್ತಾ ಹೋಗುತ್ತೆ, ಪಾಪ 6 ವೀಕ್ಸಲ್ಲಿ ಬರುತ್ತೆ, ಮತ್ತು 2 ತಿಂಗಳಾದರೆ 2 ವಾರ ಆಗಬೇಕು, ಮತ್ತೆ ಬರುತ್ತೆ. ಈ ರೀತಿ ರಿಪೀಟೆಡಾಗಿ ಇಂಟರ್ಮೆನ್ಸ್ಟ್ರಲ್ ಇನ್ ಬಿಟ್ವೀನ್ ಸ್ಪಾಟಿಂಗ್ ಆದಾಗ ಅದನ್ನು ತುಂಬ ಗಮನವಾಗಿಟ್ಟು ನಾವು ಕಂಡುಹಿಡಿತೀವಿ. ಅದನ್ನು ಯಾಕೆ ಆಗ್ತಾಯಿದೆ, ಮತ್ತು ಅದಕ್ಕೆ ಏನಾದರೂ ಕಾಂಟ್ರಾಕ್ಷನ್ಸ್ ಇದ್ದರೆ ಅದಕ್ಕೆ ಕೆಲವೊಂದು ಸ್ಪೆಷಲ್ ಮೆಡಿಸಿನ್ಸ್ ಬಂದಿದೆ. ಇಂಜೆಕ್ಷನ್ ಮೂಲಕ ಅವರಿಗೆ ಅಡ್ಮಿಟ್ ಮಾಡಿಕೊಂಡು 2 ತಾಸು 3 ತಾಸು ಇಟ್ಕೊಂಡು ಆಮೇಲೆ ಅದನ್ನು IV ಥ್ರೋ ಕೊಡ್ತೀವಿ. ಮತ್ತು ಎಷ್ಟೊಂದು ಸಲ ಅವರಿಗೆಲ್ಲ ಟೆಂಡರ್ ಲವಿಂಗ್ ಕೇರ್ ಅಂತ ಅಂದ್ರೇನು,
ಅವ್ರನ್ನ ಅಡ್ಮಿಟ್ ಮಾಡಿಕೊಂಡು 1 ವಾರ ಇಲ್ಲೇ ಹಾಸ್ಪಿಟಲ್ ಇಟ್ಕೊಂಡು ಅವ್ರಿಗೆ ಸ್ಪೆಷಲ್ ಕೇರ್ ಕೊಟ್ಟು ಆಮೇಲೆ ಬ್ಲೀಡಿಂಗ್ ಸ್ಟಾಪ್ ಆದಾಗ ಎಲ್ಲ ಸರಿ ಆದಾಗ ಮನೆಗೆ ಕಳಿಸ್ಕೊಡ್ತೀವಿ. ಸೊ ಇದಕ್ಕೆ ಕಾರಣಗಳು ತುಂಬ ಇದೆ. ಅದನ್ನು ಕಂಡುಹಿಡಿಯೋಕ್ಕೆ ನೀವು ಡಾಕ್ಟ್ರನ್ನ ಕಾಣಲೇಬೇಕು. ಸೂಕ್ತವಾಗಿ ಟ್ರೀಟ್ಮೆಂಟ್ ತೊಗೊಂಡು ಅದ್ರ ಬಗ್ಗೆ ಮಾಹಿತಿ ಇರೋ ಡಾಕ್ಟರ್ ಹತ್ರ ಹೋಗಬೇಕು. ಎಲ್ಲ ಡಾಕ್ಟರ್ ಹತ್ರ ಗೊತ್ತಿರುತ್ತೆ, ಬಟ್ ಯಾರು ಫರ್ಟಿಲಿಟಿ ಸ್ಪೆಷಲಿಸ್ಟ್ ಇರ್ತಾರೋ ಅವ್ರಿಗೆ ತುಂಬ ಜ್ಞಾನ ಇರುತ್ತೆ. ಮತ್ತು ಅವ್ರನ್ನ ಮೀಟ್ ಮಾಡಿದಾಗ ನಿಮಗೆ ಅವ್ರ ಹತ್ರ ಪೇಷಂಟ್ ಬರೋದು ಆ ರೀತಿ ತುಂಬ ಪೇಷಂಟ್ ಬರ್ತಾ ಇರ್ತಾರೆ. ನೀವು ಜನರಲ್ ಗೈನಕಾಲಜಿಸ್ಟ್ ಮೀಟ್ ಮಾಡ್ಬೋದು, ಅವರು ಟ್ರೀಟ್ಮೆಂಟ್ ಕೊಡ್ತಾರೆ, ಹಾಗಂತೇನಿಲ್ಲ. ಬಟ್ ಯಾವಾಗ ಇನ್ಫರ್ಟಿಲಿಟಿ ಸ್ಪೆಷಲಿಸ್ಟ್ ಮೀಟ್ ಮಾಡಿದಾಗ ನಿಮಗೆ ಅದ್ರ ಬಗ್ಗೆ ಕಾಳಜಿ ಜಾಸ್ತಿ ವಹಿಸ್ತೀವಿ ನಾವು, ಮತ್ತು ಅದಕ್ಕೆ ಪರಿಹಾರ ಅನ್ನೋದು ಬೇಗ ಸೂಕ್ತವಾಗಿ ಸಿಗುತ್ತೆ. ಇದು ಫಸ್ಟ್ ಟ್ರೈಮೆಸ್ಟರ್ ಬ್ಲೀಡಿಂಗ್ PV ಅಂತ ಹೇಳ್ತೀವಿ.